ಮನೆ ಹುಡುಕ್ತಾ ಇದೀವಿ ಕಣ್ರಿ. ಮೊನ್ನೆ ಒಂದು ಓನರ್ ಆಗಿ ಒಂದು ವಿಡಿಯೋನ ನಾನು ಮಾಡಿದ್ದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಚೆನ್ನಾಗಿ ಹೇಳಿದ್ದೀರಾ. ಓನರ್ ಯಾವ ಥರ ಇರಬೇಕು, ಹೋಗೋರು ಯಾವ ಥರ ಇರಬೇಕು ಅದೆಲ್ಲ ಹೇಳಿದ್ದೀರಾ. ಅದೆಲ್ಲ ಓಕೆ, ನಮ್ಮ ಅನಿಸಿಕೆ ಅವೆಲ್ಲ. ನಾನು ಎಷ್ಟು ಮನೆ ಹುಡುಕ್ತಾ ನಿಮ್ಗೆ ಗೊತ್ತೇನ್ರಿ. ಹುಡುಕಿ 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 ಸಾಕಾಗೋಗುತ್ತೆ. ಕೆಲವ್ರು ಏನು ಅಂದ್ಕೊತಾರೆ, ಏನೋ ಅದು ಒಂದು ಕಡೆ ನನಗೆ ದಿಗ್ಲಾಗುತ್ತೆ. ಅಯ್ಯೋ ಅಮ್ಮ ಏನು ದಿನಾಲು ಹಿಂಗೆ ಗಾಡಿ ಹಾಕೊಂಡು ಸುತ್ತಾಳಲ್ಲ ಅಂತ ಅಂದ್ಕೊಂತಾರೆ. ಅದಕ್ಕೂ ನಾವು ಆನ್ಸರ್ ಮಾಡಬೇಕು. ಓನರ್ಗಳು ಹೆಂಗೆ ಗೊತ್ತೇನ್ರಿ, ಒಬ್ಬೊಬ್ಬರು ನಾನು ನಂಬರ್ ತೊಗೊಂಡ್ಬಿಟ್ಟು ಫೋನ್ ಮಾಡ್ತೀನಾ, ಅಲ್ಲಿ ಕೆಲವರು ಬ್ರೋಕರ್ಗಳ ನಂಬರ್ನೇ ಹಾಕಿರ್ತಾರೆ ಮನೆ ಹತ್ರ. ನಾವು ಬ್ರೋಕರಿಗೆ ಕಾಸು ಕೊಡಬೇಕಲ್ಲ, ಒಂದು ತಿಂಗಳು ಬಾಡಿಗೆ ಕೇಳ್ತಾರಲ್ಲ, ಅಟ್ಲೀಸ್ಟ್ ಅದರಲ್ಲೊಂದು 0.5% ಆದರೂ ಕೇಳ್ತಾರಲ್ಲ, ಅಷ್ಟು ಕೊಡೋಕೆ ನಮ್ಗೆ ಒಟ್ಟೂರಿ ಐತೆ. ಹಾಗಾಗಿ ನಾವೇನು ಮಾಡ್ತೀವಿ, ನಾವೇ ಹುಡ್ಕೋಕ್ಕೆ ಟ್ರೈ ಮಾಡ್ತೀವಿ. ಆ ಓನರ್ದು ಹಾಕಿರಲ್ಲಪ್ಪ, ಬ್ರೋಕರ್ದು ಹಾಕಿರ್ತಾರೆ. ಮೇಡಮ್ ನಮಗೆ ಅರ್ಧ ಅಮೌಂಟ್ ಬೇಕು, ನೆನ್ನೆ ಒಬ್ರು ಕಾಲ್ ಮಾಡಿದೆ, ಅವರು 25 ದಿನದ ಬೇಕು ಅಂತ ಕೇಳ್ತಾರೆ. ಎಷ್ಟು ಬಾಡಿಗೆ ಅಡ್ವಾನ್ಸ್ ಅಂದರೆ 30,000 ಬಾಡಿಗೆ ಅಂತಾರೆ. ಆ ಮನೆ ನೋಡ್ರಿ ಏನಕ್ಕೂ ಬೇಡ ಕಣ್ರಿ, ಹಂಗಿರ್ತವೆ ತಗೊಳಕ್ಕೆ ಒಂದು ನಿಯತ್ ಬೇಡವಾ ಬಾಡಿಗೆನ ಹೇಳಿ. ನೆನ್ನೆ ಒಂದು ಮಾರುತಿನವ್ರಿಗೆ ಹೋಗಿದ್ದೆ. ಅಲ್ಲೇ ಹೇಳ್ತಾರೆ ಎಷ್ಟು ಜನ ಇದ್ದೀರಾ ಅಂದರು. 4 ಜನ ಅಂತ. 4 ಜನ ಅಂದರೆ ನಾವು ಕೊಡಲ್ಲ ಮೇಡಮ್, ಇಬ್ಬರೇ ಇರಬೇಕು. ಅಂದರೆ ಬೆಳಿಗ್ಗೆ ಹೋಗಬೇಕು ಆಫೀಸ್ಗೆ, ಸಂಜೆ ಮನೆಗೆ ಬರಬೇಕು, ಅವರು ಕೆಲಸ ಮಾಡ್ಕೊಂಡು ಇರಬೇಕು. ಮನೇಲಿ ಇರೋ ಅಂತಾರದು ನಾವು ಮನೆಯೇ ಕೊಡಲ್ಲ ಅಂತಾರೆ. ಇದಕ್ಕೇನ್ರಿ ಹೇಳೋದು? ಅವ್ರಿಗೆ ಹಂಗಾರೆ ಮಕ್ಕಳಾಗಲ್ವಾ? ಹಂಗಾರೆ ಮಕ್ಕಳಾದ್ಮೇಲೆ ಮನೆ ಖಾಲಿ ಮಾಡಿಸ್ಬಿಡ್ತಾರ? ಇಬ್ಬರು ಅಂತ ಹೇಳಿದ್ರಿ, 3 ಜನ ಆದ್ರಿ, 4 ಜನ ಆದ್ರಿ ಅಂತ ಕಳಿಸ್ಬಿಡ್ತಾರ? ಇರ್ಬೇಕಣ್ರಿ ಓನರು ಇವಾಗ ನಾವಿದೀವಿ ನೋಡ್ರಿ. ಈಗ BTM ಅಲ್ಲಿ ನಾವಿರೋದು, ನಮ್ಮ ಓನರ್ ಬಗ್ಗೆ ಹೇಳೋವಂಥದ್ದು ಏನೂ ಇಲ್ಲ ರೀ. ಕಂಪ್ಲೇಂಟ್ ಮಾಡೋ ಅಂಥದ್ದೇ ಏನೂ ಇಲ್ಲ. ಅಷ್ಟು ಒಳ್ಳೆ ಮನುಷ್ಯ. ಇಲ್ಲಿ ಬಂದಾಗ್ಲೇ ನಮ್ಮ ಸೊಸೆಗೆ ಇನ್ನೊಂದು ನನ್ನ ಮೊಮ್ಮಗ ಹುಟ್ಟಿದ್ದು ಇದೇ ಮನೇಲೇ. ಇವತ್ತಿನವರೆಗೂ ನಾವು 2-2.5 ವರ್ಷ ಆಗಿದೆ. ಮನೆ ಖಾಲಿ ಮಾಡೋಕ್ಕೆ ರೀಸನ್ ಇರ್ತವೆ. ಕೆಲವು ಓನರು ಅವ್ರ ಪ್ರಾಬ್ಲಮ್ಗೆ ಲೀಸ್ಗೆ ಹಾಕ್ತಾರೆ, ಆಮೇಲೆ ಅವ್ರ ಪ್ರಾಬ್ಲಮ್ಮು ಕಮ್ಮಿ ಆಯ್ತು ಅಷ್ಟ ರೆಂಟಿಗೆ ಕೊಡ್ತಾರೆ. ಆ ಥರ ಒಂದು ಇದರಿಂದ ನಾವು ಖಾಲಿ ಮಾಡೋಕ್ಕೆ ಹೊರಟಿರೋದು. ಬೇರೆ ಇನ್ನೇನೂ ಉದ್ದೇಶ ಇಲ್ಲ ರೀ. ಈ ಮನೆ ಖಾಲಿ ಮಾಡೋಕ್ಕೆ ನಮ್ಮ ಮನಸ್ಸು ಇಲ್ಲ. ಅಷ್ಟು ಒಳ್ಳೆಯವರು ಓನರು ಇದ್ದರೆ ಹಿಂಗಿರ್ಬೇಕು ಕಣ್ರಿ. ಏನು ಯಾರ ಮನೇದು ಯಾರು ತಿನ್ನಲ್ಲ, ಅವ್ರು ಕಷ್ಟಪಡ್ತಾರೆ, ಅವರು ತಿಂತಾರೆ. ಬಾಡಿಗೆ ನೀವು ಕೊಡ್ತೀರಾ? ಎಷ್ಟು ರೆಂಟು? ಫಸ್ಟು ಫ್ಯಾಮಿಲಿನ ಅಂತ ನೋಡ್ಕೊಳ್ರಿ. ಇಲ್ಲ ಬ್ಯಾಚುಲರ್ಸಿಗೆ ಕೊಡ್ತೀರಾ, ಅವ್ರು ಬೇರೆನ ಹೇಳ್ಬಿಡ್ತೀರಾ, ಕೊಟ್ಬಿಡ್ತಾರೆ. ಅವ್ರು ಯಾಕೆಂದರೆ 4 ಜನ ಇರ್ತಾರೆ, 5 ಜನ ಆಗ್ತಾರೆ, 6 ಜನ ಆಗ್ತಾರೆ, 7 ಜನ ಆಗ್ತಾರೆ. ನೀವು ಕೇಳಿದಷ್ಟು ಬಾಡಿಗೆ ಕೊಡ್ತಾರಪ್ಪ. ನಮ್ಮಂಥವ್ರು ಎಲ್ಲೋಗೋಣ ದುಡ್ಕೊಂಡು ತಿನ್ನೋರು? ಇಷ್ಟೆಲ್ಲ ನಾವು ಕೇಳ್ಕೊಂಡಿದ್ದೀವಲ್ಲ ಓನರ್ದು. ನಾನು ಓನರಾಗಿ ಒಂದು ವಿಡಿಯೋ ಮಾಡಿದ್ದೆ. ಇದ್ರ ಮುಂದೆಲ್ಲ ಏನೂ ಇಲ್ಲ ಕಣ್ರಿ, ಧಮ್ಕಿ ಆಯಿತಾ? ಓನರು ಯಾವ್ಯಾವ ಥರ ಇರ್ತಾರೆ, ಹೆಂಗೆ ಹೇಳ್ತಾರೆ, ಅದನ್ನು ಚೂರು ನಿಮ್ಮಲ್ಲಿ ತೋರಿಸಿದ್ದೀನಿ. ಅಷ್ಟು ಬಿಟ್ಟರೆ ನಾವು ಓನರ್ ಅಲ್ಲ ರೀ, ಬಾಡಿಗೆ ಮನೆಯವರು. ಟಾಟಾ.